ಯಾರು ತಿಳಿದಿ ಹರಯ್ಯ, ಯಾರು ತಿಳಿದಿ ಹರಯ್ಯ, ಯಾರು ತಿಳಿದಿ ಹರಯ್ಯ, ಯಾರು ತಿಳಿದಿ ಹರಯ್ಯ. ಹರಿಯ ನೀ ಜಗದಿ ಬೇಡುವರ ಕಾಣೆ, ಅರಸುವ ಮನಕ್ಕೆ ಒಬ್ಬನ ನಿಜದಿ. ಯಾರು ತಿಳಿದಿ ಹರಯ್ಯ, ಹರಿಯ ನೀ ಜಗದಿ ಬೇಡುವರ ಕಾಣೆ, ಅರಸುವ ಮನಕ್ಕೆ ಒಬ್ಬನ ನಿಜದಿ. ಯಾರು ತಿಳಿದಿ ಹರಯ್ಯ, ಹರಿಯ ನೀ ಜಗದಿ. ನಮ್ಮಿಬ್ಬರ ಸ್ನೇಹ ಮರೆಯಲಾಗದ ಮಜಲು, ಮಧುರ ಅನುಭವದ ಮರುಕಳಿಸೋ ಮಡಿಲು. ನಮ್ಮಿಬ್ಬರ ಸ್ನೇಹ ಮರೆಯಲಾಗದ ಮಜಲು, ಮಧುರ ಅನುಭವದ ಮರುಕಳಿಸೋ ಮಡಿಲು. ಮಂದಾರ ಕುಸುಮಗಳು ಅರಳುವ ಬೀಳಲು, ಮಂದಾರ ಕುಸುಮಗಳು ಅರಳುವ ಬೀಳಲು. ಮನಸ್ಸಿ ಜನ ಮರೆಸುವ ಮನದಾಸೆಯಳಲು, ಮನಸ್ಸಿ ಜನ ಮರೆಸುವ ಮನದಾಸೆಯಳಲು. ಯಾರು ತಿಳಿದಿ ಹರಯ್ಯ, ಯಾರು ತಿಳಿದಿ ಹರಯ್ಯ, ಯಾರು ತಿಳಿದಿ ಹರಯ್ಯ. ಹರಿಯ ನೀ ಜಗದಿ ಬೇಡುವರ ಕಾಣೆ, ಅರಸುವ ಮನಕ್ಕೆ ಒಬ್ಬನ ನಿಜದಿ. ಯಾರು ತಿಳಿದಿ ಹರಯ್ಯ, ಹರಿಯ ನೀ ಜಗದಿ. ಕನವರಸಿ ಕನಸಿನಲು ಕಾಣುವ ದಿನವು, ಕನವರಸಿ ಕನಸಿನಲು ಕಾಣುವ ದಿನವು. ಕಾಲಗರ್ಭದ ಒಳಗೆ ಮರೆಯಾದ ಮೇಲೂ, ಕನವರಸಿ ಕನಸಿನಲ್ಲಿ ಕಾಣುವ ದಿನವು. ಕಾಲಗರ್ಭದ ಒಳಗೆ ಮರೆಯಾದ ಮೇಲೂ. ಬಯಲಿಗೆ ಬಂದರು ಬಂಧನನ ತೋರಲು, ಬಯಲಿಗೆ ಬಂದರು ಬಂಧನನ ತೋರಲು. ಕನಕ ಕೇಶವ ಸುತನ ಸಂಗದ ಬಾಳು, ಕನಕ ಕೇಶವ ಸುತನ ಸಂಗದ ಬಾಳು. ಯಾರು ತಿಳಿದಿ ಹರಯ್ಯ, ಯಾರು ತಿಳಿದಿ ಹರಯ್ಯ, ಯಾರು ತಿಳಿದಿ ಹರಯ್ಯ. ಹರಿಯ ನೀ ಜಗದಿ ಬೇಡುವರ ಕಾಣೆ, ಅರಸುವ ಮನಕ್ಕೆ ಒಬ್ಬನ ನಿಜದಿ. ಯಾರು ತಿಳಿದಿ ಹರಯ್ಯ, ಹರಿಯ ನೀ ಜಗದಿ ಬೇಡುವರ ಕಾಣೆ, ಅರಸುವ ಮನಕ್ಕೆ ಒಬ್ಬನ ನಿಜದಿ. ಯಾರು ತಿಳಿದಿ ಹರಯ್ಯ, 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 ಯಾರು ತಿಳಿದಿ ಹರಯ್ಯ. ಹರಿಯ ನೀ ಜಗದಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ, ವಿಮೃಶ್ಯ ಏತದ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ಇದಂ ತೇ ನ ತಪಸ್ಕಾಯ ನ ಭಕ್ತಾಯ ಕದಾಚನ,
ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋऽಭ್ಯಸೂಯತಿ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು. ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 12ನೇ ಅಧ್ಯಾಯವನ್ನು ಪುನರಾವಲೋಕನ ಮಾಡುತ್ತಾ ಇಡೀ ಬ್ರಹ್ಮಾಂಡದ ವರ್ಣನೆಯನ್ನು ಮತ್ತು ಈ ವಿಶ್ವವು ಹೇಗೆ ಪರಮಾತ್ಮನಿಂದಲೇ ಉದ್ಭವಿಸಿ ಪರಮಾತ್ಮನಲ್ಲಿ ತಾದಾತ್ಮ್ಯವನ್ನು ಹೊಂದಿ ಯಾವ ರೀತಿ ಪರಮಾತ್ಮನು ಇದನ್ನು ನಡೆಸಿಕೊಂಡು ಹೋಗುತ್ತಿರುವನು ಎಂಬುದನ್ನು ವಿವರಣಾತ್ಮಕವಾಗಿ ತಿಳಿದು ಪ್ರಯೋಗಾತ್ಮಕವಾಗಿ ಹೇಗೆ ಎಲ್ಲವೂ ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ 2ನೇ ಅಧ್ಯಾಯದಿಂದ ಪುನರಾವಲೋಕನ ಮಾಡುತ್ತಾ 12ನೇ ಅಧ್ಯಾಯಕ್ಕೆ ಬಂದು ನಿಂತಿದ್ದೇವೆ. ವ್ಯಕ್ತಿಗತವಾದ ವ್ಯಷ್ಟಿಯ ಪ್ರತಿಯೊಂದು ಒಳಗಿನ ಉಪಕರಣಗಳು ಮತ್ತು ಅದನ್ನು ಉಪಯೋಗಿಸುವ ರೀತಿಯನ್ನು ತಿಳಿಸಿದ ನಂತರದಲ್ಲಿ ಪರಮಾತ್ಮನು ಧ್ಯಾನ ಯೋಗದಲ್ಲಿ ದೇವತಾದಿಗಳನ್ನು ಹೇಗೆ ನೋಡಬಹುದು ಮತ್ತು ದೇವತಾದಿಗಳು ಸಮಷ್ಟಿಯ ನೆಲೆಯಲ್ಲಿ ವಿಶ್ವವನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುತ್ತಾ ವ್ಯಷ್ಟಿ ಸಮಷ್ಟಿಗಳನ್ನು ಹೇಳಿದ ನಂತರದಲ್ಲಿ ಪರಮಾತ್ಮನು ತನ್ನ ವ್ಯಕ್ತಿತ್ವ ಅಸ್ತಿತ್ವ ಇವುಗಳನ್ನು ಸಂಪೂರ್ಣ ವಿವರವಾಗಿ ತಿಳಿಸುತ್ತಾ ವಿಶ್ವಾತ್ಮನಾದ ನಾನು ವಿಶ್ವವನ್ನೇ ರಕ್ಷಿಸುತ್ತಿದ್ದೇನೆ ನಡೆಸುತ್ತಿದ್ದೇನೆ ಎಂಬ ಮಾತುಗಳನ್ನು ಹೇಳಿದ ನಂತರ ಪರಮಾತ್ಮನನ್ನು ಹೇಗೆ ಒಲಿಸಿಕೊಳ್ಳಬೇಕು ಅವನನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬ ವಿಷಯಗಳನ್ನು ತಿಳಿಸಿದ ಭಗವಂತನು ಭಕ್ತಿ ಯೋಗದ ಮೂಲಕ ಅವನನ್ನು ತಲುಪುವ ಬಗೆಯನ್ನು ವರ್ಣಿಸುತ್ತಿದ್ದಾನೆ. ಭಕ್ತಿ ಯೋಗದಲ್ಲಿ ಅವನ ಧ್ಯಾನವನ್ನೇ ಮಾಡುತ್ತಾ ಅವನ ಕರ್ಮಗಳನ್ನೇ ಮಾಡುತ್ತಾ ಅವನಲ್ಲಿಯೇ ಮುಳುಗಿ ಅವನಲ್ಲಿಯೇ ಸದಾಕಾಲವು ಒಂದಾಗಿರುವಂಥವರು ಜ್ಞಾನಿ ಭಕ್ತರಾಗಿದ್ದಾರೆ. ಅಂತಹ ಜ್ಞಾನಿ ಭಕ್ತರ ಸಮವಾದ ಸ್ತರದಲ್ಲಿ ಭಗವಂತನು ಇರುವುದರಿಂದ ಅಂತಹ ಜ್ಞಾನಿ ಭಕ್ತರಿಗೂ ಪರಮಾತ್ಮನಿಗೂ ಯಾವ ರೀತಿಯ ವ್ಯತ್ಯಾಸಗಳು ಇರುವುದಿಲ್ಲ. ಎಲ್ಲವನ್ನು ಅಂತಹ ಜ್ಞಾನಿ ಭಕ್ತರ ಮೂಲಕವೇ ಪರಮಾತ್ಮನು ಇಹಲೋಕಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ವಿಷಯಗಳನ್ನು ವ್ಯಕ್ತಿಗಳನ್ನು ನಡೆಸಿಕೊಂಡು ಹೋಗುವಂತೆ ಧರ್ಮದ ಚೌಕಟ್ಟಿನಲ್ಲಿ ಎಲ್ಲ ಕರ್ಮಗಳು ಹೇಗೆ ನಡೆಯುತ್ತದೆ ಎಂಬುದನ್ನು ವಿವರಿಸಿದ ಪರಮಾತ್ಮನು ಧರ್ಮ ಕರ್ಮಗಳನ್ನು ಈಗ ಅವಲೋಕನ ಮಾಡುತ್ತಾ ಸಂನಿಯೇಂದ್ರಿಯಂ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ದೇಹದಲ್ಲಿ ಆಸಕ್ತಿ ಇಟ್ಟು ದೇಹವೇ ತಾನೆಂಬುದಾಗಿ ತಿಳಿದಂಥವರಿಗೂ ದುಃಖ ತಪ್ಪಿದ್ದಲ್ಲ. ತಾನು ದೇಹವಲ್ಲ, ತಾನು ದೇಹಿ ಅಂತರಾತ್ಮನಾಗಿರುವಂಥವನು ಎಂಬ ಜ್ಞಾನದಿಂದ
ಸಾಧನೆ ಮಾಡುವಂಥವರಿಗೂ ದುಃಖ ತಪ್ಪಿದ್ದಲ್ಲ. ಅವ್ಯಕ್ತದಲ್ಲಿ ಆದವರಿಗೆ ವ್ಯಕ್ತ ರೂಪದಲ್ಲಿರುವುದನ್ನೆಲ್ಲವನ್ನೂ ನೋಡಿದಾಗ್ಯೂ ಅವರ ದುಃಖಕ್ಕಿಂತಲೂ ಅಧಿಕತರವಾದ ದುಃಖವನ್ನು ಅವ್ಯಕ್ತದಲ್ಲಿ ಆಸಕ್ತಿ ಹೊಂದಿರುವಂತಹ ಚೇತಸನು ಅನುಭವಿಸುತ್ತಾನೆ. ಆದುದರಿಂದ ಅವ್ಯಕ್ತದಲ್ಲಿ ದುಃಖ ಇಲ್ಲವೆಂಬುದಾಗಿ ಅರ್ಥವಲ್ಲ. ಅವ್ಯಕ್ತದಲ್ಲಿಯೂ ದುಃಖವೆಂಬುದು ಅಧಿಕತರವಾಗಿರುತ್ತದೆ. ಏಕೆಂದರೆ ಪರಮಾತ್ಮನ ಕಡೆಗೆ ಹೋಗುವವರಿಗೆಲ್ಲ ಪರಮಾತ್ಮನೇ ಮತ್ತು ದೇವತಾದಿಗಳೇ ಪರೀಕ್ಷೆಗಳನ್ನು ಮಾಡುತ್ತಾ ಅವರು ಸರಿಯಾದ ರೀತಿಯಲ್ಲಿ ಭಕ್ತಿಯನ್ನು ಮಾಡುತ್ತಿದ್ದಾರೆಯೇ ಎಂಬುದನ್ನು ಪರೀಕ್ಷಿಸುವುದಕ್ಕೋಸ್ಕರ ದುಃಖಗಳನ್ನು ತಂದು ಒಡ್ಡುತ್ತಾರೆ. ಅಂತಹ ದುಃಖಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಅವರೇ ಸಹಾಯ ಮಾಡುತ್ತಾರೆ. ಹಾಗಾಗಿ ಆ ದುಃಖಗಳು ಶಾಶ್ವತವಾಗಿ ಇರುವಂಥದ್ದಲ್ಲ. ಪರೀಕ್ಷೆಗೋಸ್ಕರವಾಗಿ ಮಾಡಲ್ಪಟ್ಟಂತಹ ದೇವತಾದಿಗಳಿಂದ ನಡೆಸಲ್ಪಟ್ಟಂತಹ ಅಂಥ ಪರೀಕ್ಷೆಗಳು ಒಬ್ಬ ವ್ಯಕ್ತಿಯನ್ನು ಇನ್ನೂ ಆಳವಾಗಿ ಭಗವದ್ಧ್ಯಾನಕ್ಕೆ ತಳ್ಳುವುದರ ಜೊತೆಗೆ ಭಗವಂತನ ಸಾನ್ನಿಧ್ಯವನ್ನು ಸ್ತರವನ್ನು ಕೊಡಿಸುತ್ತದೆ ಎಂಬ ಸಂದೇಶಗಳನ್ನು ಪರಮಾತ್ಮನು ಕೊಟ್ಟು, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಅಪ್ಪ ಅರ್ಜುನ, ಈ ದೇಹದ ರಚನೆ ಯಾವ ರೀತಿಯಲ್ಲಿದೆ ಎಂದರೆ, ಇಂದ್ರಿಯಗಳ ಕಡೆಗೆ, ಪ್ರಪಂಚದ ಕಡೆಗೆ, ವಿಷಯಗಳ ಕಡೆಗೆ ಹೋಗುವಂಥವನು, ದೇಹವೇ ತಾನು ಎಂಬುದಾಗಿ ನಂಬಿರುವಂಥವನು ದುಃಖಗಳನ್ನು ಅನುಭವಿಸುತ್ತಾನೆ. ನಾನು ಈ ದೇಹವಲ್ಲ, ಭಗವಂತನ ಕಡೆಗೆ ಹೋಗಬೇಕಾದವನು, ಅಂತರ್ಯಾಮಿಯಾಗಿ ಭಗವಂತನು ಮಧ್ಯದಲ್ಲಿಯೇ ನನ್ನಲ್ಲಿಯೇ ಇರುವನು. ಅವನ ಕಡೆಗೆ ಹೋಗುವುದರಿಂದ ಇಂದ್ರಿಯಗಳು ವಿಷಯಗಳಿಂದ ಮನ ಬುದ್ಧಿಗಳನ್ನು ಸೆಳೆದು ಚಿತ್ತದಲ್ಲಿ ನಿಲ್ಲಿಸಿ ಭಗವಂತನನ್ನು ಸ್ಮರಣೆ ಮಾಡುವುದರಿಂದ, ಪೂಜೆ ಮಾಡುವುದರಿಂದ, ನಾಮಸ್ಮರಣೆ ಮಾಡುವುದರಿಂದ, ರೂಪ ಧ್ಯಾನ ಮಾಡುವುದರಿಂದ ಭಕ್ತಿಯನ್ನು ಅವನಲ್ಲಿ ಮಾಡುತ್ತಾ ಅವನಲ್ಲಿಯೇ ಪ್ರವೇಶ ಮಾಡಬಹುದು ಎಂಬ ಅವ್ಯಕ್ತವನ್ನು ಕೊಂಡಂತಹ ಚೇತಸಗರಿಗೂ ಅಧಿಕತರವಾದ ಕಷ್ಟ ಬಂದರೂ ತೇಷಾಮಹಂ ಸಮುದ್ಧರ್ತ, ಅಂಥವರು ನನ್ನ ಕಡೆಗೆ ಬರುತ್ತಿರುವವರಾದ್ದರಿಂದ, ಪ್ರಾಪಂಚಿಕ ವಿಷಯಗಳ ಕಡೆಗೆ ಹೋಗದೇ ಇರುವುದರಿಂದ ನನ್ನ ಸಹಾಯ ಅಂತಹವರಿಗೆ, ಅವ್ಯಕ್ತ ಚೇತಸರಿಗೆ ಇದ್ದೇ ಇರುತ್ತದೆ. ನಾನು ಅವರನ್ನು ಉದ್ಧರಿಸುತ್ತೇನೆ ಎಂಬುದಾಗಿ ಒಂದು ತುದಿಯಲ್ಲಿ ಪರಮಾತ್ಮನಿದ್ದರೆ ಇನ್ನೊಂದು ತುದಿಯಲ್ಲಿ ವಿಷಯ ಪ್ರಪಂಚಗಳಿದೆ. ಇವೆರಡರ ಮಧ್ಯದಲ್ಲಿ ಸಿಲುಕಿರುವಂತಹ ಪ್ರತಿಯೊಂದು ಜೀವಿಯು ವಿಷಯಗಳ ಕಡೆಗೆ ಹೋಗುವುದು ಸಾಮಾನ್ಯವಾದಂತಹ ವಿಷಯವಾದ್ದರಿಂದ, ಸಾಮಾನ್ಯವಾದಂತಹ ಸ್ವಭಾವವಾದ್ದರಿಂದ, ಭಗವಂತನ ಕಡೆಗೆ ಹೋಗುವಂತಹ ವಿಶೇಷವಾದ ಸಾಧನೆಯನ್ನು ಮಾಡುವಂತಹ ಅವ್ಯಕ್ತ ಚೇತಸನಲ್ಲಿ ನಾನು ಸಹಾಯ ಮಾಡುತ್ತಾ ಅವನನ್ನು ನನ್ನ ಕೆಳಗೆ ಸೆಳೆದುಕೊಳ್ಳುತ್ತೇನೆ. ನನ್ನ ಕಡೆಗೆ ಬರುವವರು ಈ ದೈಹಿಕ ಪ್ರಪಂಚ, ಲೌಕಿಕ ಪ್ರಪಂಚಗಳಿಂದ ದೂರ ಬಂದು ಮುಕ್ತರಾಗಿ ನನ್ನಡೆಗೆ ಬಂದು ಶಾಂತಿಯನ್ನು ಹೊಂದುವರು ಎಂಬ ಅರ್ಥದಲ್ಲಿ ಪರಮಾತ್ಮನು ಎರಡೂ ಥರದವರನ್ನು, ಲೌಕಿಕರನ್ನು ಮತ್ತು ಪಾರಮಾರ್ಥಿಕದಲ್ಲಿ ಆಸಕ್ತರಾದವರನ್ನು ವರ್ಣಿಸುತ್ತಾ, ಅಂತಹ ಪಾರಮಾರ್ಥಿಕದಲ್ಲಿ ಆಸಕ್ತಿಯುಳ್ಳವರಿಗೆ ನನ್ನ ಸಹಾಯವು ಸದಾ ಇದ್ದೇ ಇರುತ್ತದೆ ಎಂಬುದಾಗಿ ಹೇಳುತ್ತಾ, ನಿರ್ಗುಣ ನಿರಾಕಾರವನ್ನು ಪೂಜೆ ಮಾಡುವಂಥವರು ಅಧಿಕತರವಾದ ಕಷ್ಟಗಳನ್ನು ಅನುಭವಿಸುವರು. ಏಕೆಂದರೆ ಅವರಿಗೆ ಗುರಿ ಮಾರ್ಗ ಯಾವುದು ಮೊದಲಿನಿಂದಲೇ ಇರುವುದಿಲ್ಲ. ಅವರೇ ಸ್ವಯಂ ಸಾಧನೆಯಿಂದ, ತಮ್ಮ ಸ್ವಪ್ರಯತ್ನದಿಂದ
ಎಲ್ಲವನ್ನೂ ಮಾಡಿಕೊಂಡು ನಿರ್ಗುಣ ನಿರಾಕಾರದ ಕಡೆಗೆ ಹೋಗಬೇಕಾಗುತ್ತದೆ. ಆದರೆ ಸಗುಣ ಸಾಕಾರದಿಂದ ಬರುವಂಥವರು ನನ್ನ ಧ್ಯಾನವನ್ನೇ ಮಾಡುತ್ತಾ, ನನ್ನ ರೂಪವನ್ನೇ ಸ್ಮರಣ ಮಾಡುತ್ತಾ, ನನ್ನ ನಾಮವನ್ನೇ ಸದಾ ಸ್ಮರಿಸುತ್ತಾ, ನನ್ನ ಗುಣಗಾನಗಳನ್ನು ಮಾಡುತ್ತಾ, ನನ್ನಲ್ಲಿ ಭಕ್ತಿ ಮಾಡುವುದಕ್ಕೆ ಅನುಕೂಲಕರವಾದಂತಹ ವಾತಾವರಣವನ್ನು ಅವರಿಗೆ ಕಲ್ಪಿಸಿಕೊಟ್ಟು ಅವರು ನನ್ನೆಡೆಗೆ ಬರುವಂತೆಯೂ ಮತ್ತು ಅವರನ್ನು ಕೈ ಹಿಡಿದು ನಾನು ಉದ್ಧರಿಸುತ್ತೇನೆ ಎಂಬುದಾಗಿಯೂ ಪರಮಾತ್ಮನು ಅಭಯವಾಕ್ಯಗಳನ್ನು ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನ ಚಿರಾತ್ ಪಾರ್ಥ ಮಯ್ಯಾ ವೇಷಿತ ಚೇತಸಾಂ ಮಯ್ಯೇವ ಮನ ಆಧತ್ಸ್ವ. ಆದ್ದರಿಂದ ನನ್ನಲ್ಲಿಯೇ ಮನಸ್ಸನ್ನಿಡು, ನನ್ನ ಗುಣಗಾನವನ್ನೇ ಸದಾ ಚಿಂತಿಸುತ್ತಿರು, ನನ್ನ ಎಲ್ಲ ಕರ್ಮಗಳನ್ನೇ ಯಾವಾಗಲೂ ಚಿಂತಿಸುತ್ತಾ ಮನನ ಮಾಡುತ್ತಾ ನನ್ನಲ್ಲಿಯೇ ಆಸಕ್ತನಾಗಿರು. ಮನಸ್ಸನ್ನು, ಬುದ್ಧಿಯನ್ನು, ಚಿತ್ತವನ್ನು ನನ್ನಲ್ಲಿಯೇ, ನನ್ನ ಚಟುವಟಿಕೆಗಳಲ್ಲಿಯೇ ನಿಲ್ಲಿಸುವವನಾಗು. ಆವಾಗ ಬುದ್ಧಿಯು ನನ್ನಲ್ಲಿಯೇ ನೆಲೆ ನಿಂತರೆ ಸಮಾಧೌ. ಸಮಾಧೌ ಎಂದರೆ ಸಮಾಧಾನವಾಗಿರುವಂತಹ ಚಿತ್ತ, ಬುದ್ಧಿ, ಧೀ ಶಕ್ತಿಗಳು ನಿನಗೆ ಸಹಾಯಕವಾಗಿ ಕಾರ್ಯ ಮಾಡುತ್ತದೆ. ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಅಂತಹ ವ್ಯಕ್ತಿಯು ನನ್ನ ಸ್ಮರಣೆಯಲ್ಲಿಯೇ ಸದಾಕಾಲ ನೆಲೆ ನಿಲ್ಲುವುದರಿಂದ ಅವನು ಊರ್ಧ್ವಮುಖನಾಗಿಯೇ ಸಂಚರಿಸುತ್ತಿರುತ್ತಾನೆ. ಅಧೋಮುಖಿಯಾದ ಈ ಜಗತ್ತು ಮತ್ತು ವಿಷಯಗಳಲ್ಲಿ ತಲ್ಲೀನನಾಗುವುದಿಲ್ಲ ಎಂಬ ಪರಮಾತ್ಮನ ಉತ್ತರೀಯ ಮತ್ತು ಅತ್ಯಂತ ಹಿರಿಮೆಯ ಸ್ತರಗಳನ್ನು ವರ್ಣಿಸುತ್ತಿದ್ದಾನೆ. ಅದನ್ನು ತಲುಪುವ ಬಗೆಯನ್ನು, ಭಕ್ತಿ ಮಾರ್ಗದಿಂದ ಹೇಗೆ ಅನುಭವಿಸಬೇಕೆಂದನು, ಎಲ್ಲ ಅನುಭವಗಳನ್ನು ಹೇಗೆ ಜ್ಞಾನವನ್ನು ವೃದ್ಧಿಸಿಕೊಳ್ಳಬೇಕು ಎಂಬುದನ್ನು ಹೇಳುತ್ತಾ ಪರಮಾತ್ಮನು ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಚಿತ್ತವನ್ನು, ಇಂದ್ರಿಯಗಳಿಂದ ಸೆಳೆದಂತಹ ಮನಸ್ಸನ್ನು, ಬುದ್ಧಿಯಲ್ಲಿಯೂ ಬುದ್ಧಿಯನ್ನು, ಮನಸ್ಸನ್ನು ಶಮದಮಾದಿಗಳಿಂದ ಪಡೆದುಕೊಂಡ ಮೇಲೆ ಚಿತ್ತದಲ್ಲಿ ನೆಲೆ ನಿಲ್ಲಿಸಿ ಚಿತ್ತದ ಸ್ವರೂಪದಲ್ಲಿಯೇ ಸದಾ ಪರಮಾತ್ಮನನ್ನು ಇಡುವಂತಹ, ನೋಡುವಂತಹ ಜನಗಳಿಗೆ ನಾನು ಸಹಾಯಕನಾಗಿರುತ್ತೇನೆ ಎಂಬುದಾಗಿ ಹೇಳಿದಂತೆ ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮಯಿ ಸ್ಥಿರಂ. ಇವಿಷ್ಟು ಯೋಗಾಭ್ಯಾಸಗಳಿಂದ ಸಾಧ್ಯವಾಗುತ್ತದೆ. ಯೋಗಾಭ್ಯಾಸವು ನನಗೆ ಆಗುವುದಿಲ್ಲ, ನಾನು ಮಾಡಲಾಗುವುದಿಲ್ಲ, ಕಷ್ಟವಾಗಿದೆ ಎನ್ನುವುದಾದರೆ ಅಭ್ಯಾಸ ಯೋಗೇನ ತತೋ. ಅಭ್ಯಾಸ ಎಂದರೆ ಯಾಂತ್ರಿಕವಾಗಿ ಇವುಗಳನ್ನು ಮಾಡುವ ಅಭ್ಯಾಸವನ್ನು ಶುರು ಮಾಡಿದರೆ, ಆರಂಭ ಮಾಡಿದರೆ ಅಂಥದ್ದು ಅಭ್ಯಾಸವಿದ್ದದ್ದು ಜ್ಞಾನೋತ್ಪತ್ತಿಗೆ ಕಾರಣವಾಗುತ್ತದೆ. ಜ್ಞಾನೋತ್ಪತ್ತಿಯು ಧ್ಯಾನವನ್ನು ಕೊಡಿಸುತ್ತದೆ. ಧ್ಯಾನವನ್ನು ಗಮನಿಸಲು ಆರಂಭಿಸಿದಾಗ ಅವನಿಗೆ ಕರ್ಮ ಫಲಗಳು ಬರುತ್ತಿರುವುದು, ಆ ಫಲಗಳು ನನಗೆ ಬೇಕಿಲ್ಲವೆಂಬ ಕರ್ಮಫಲ ತ್ಯಾಗದ ಮನೋಭಾವವನ್ನು, ಮನೋಧರ್ಮವನ್ನು ಉಂಟು ಮಾಡುತ್ತಾ ಆ ಒಂದು ಕರ್ಮಫಲ ತ್ಯಾಗದಿಂದಲೇ ಶಾಂತಿ ಎಂಬುದು ದೊರಕುತ್ತದೆ. ಅಂತಹ ಧೀಶಕ್ತಿಯನ್ನು ಪರಮಾತ್ಮನು ಎಲ್ಲರಲ್ಲಿಯೂ ಇಟ್ಟಿದ್ದಾನೆ. ಆ ಧೀಶಕ್ತಿಯಲ್ಲೇ ತಾನು ಸದಾಕಾಲವೂ ನೆಲೆ ನಿಂತಿರುತ್ತಾನೆ ಎಂಬ ಸಮಾಧಾನಕರವಾಗಿರುವಂತಹ ಅಭ್ಯಾಸ ಯೋಗವನ್ನು ಆರಂಭಿಸಬೇಕು ಎಂಬುದಾಗಿ ಎಲ್ಲರಿಗೂ ಅನುಕೂಲವಾಗುವಂತಹ ಸ್ತರಗಳನ್ನು ವರ್ಣಿಸುತ್ತಿದ್ದಾನೆ. ಯೋಗವನ್ನು ನಾನರಿಯೆ, ಅಭ್ಯಾಸ ಬಲವೂ ನನಗಿಲ್ಲ ಅಂತ ಹೇಳುವುದಾದರೆ ಅಭ್ಯಾಸೇಪಿ ಅಸಮರ್ಥೋಸಿ. ಅಬ್ಬಾ ಅವೆಲ್ಲ ನನ್ನ ಕೈಲಿ ಆಗಲ್ಲಪ್ಪ, ಏನು ಮಾಡಲಿ ಅಂತ ನೀನೇನಾರೋ ಒಂದು ವೇಳೆ ಅಂದುಕೊಂಡ್ರೆ ಅಂತಹ ಸಮಯದಲ್ಲಿ ಮತ್ಕರ್ಮ ಪರಮೋಭವ. ಅಪ್ಪ ನಾನು
ನನ್ನ ಸಂಬಂಧವಾದ ಕರ್ಮಗಳನ್ನಷ್ಟೇ ಮಾಡುತ್ತಾ ಬಾ. ಅಭ್ಯಾಸ ಯೋಗ ಇಲ್ಲ. ಆಗಲಿ, ನನ್ನ ಒಂದು ಸಂಬಂಧವಾದ ಎಲ್ಲ ಕರ್ಮಗಳನ್ನು ಮಾಡುತ್ತಾ ಬಂದರೆ, ಪೂಜೆ, ಅರ್ಚನೆ, ಧ್ಯಾನ, ಗುಣಗಾನ, ಕೀರ್ತನೆ, ಅವನ ಪುರಾಣದ ಕಥೆಗಳನ್ನು ಶ್ರವಣ ಮಾಡುವುದರ ಮೂಲಕ ಎಲ್ಲವೂ ನನ್ನ ಕರ್ಮಗಳೇ ಆಗಿರುತ್ತದೆ. ಪ್ರತಿಯೊಂದು ಕರ್ಮವೂ ನನ್ನನ್ನೇ ಗುರಿಯನ್ನಾಗಿಟ್ಟುಕೊಂಡಿರುತ್ತದೆ. ಆದುದರಿಂದ ಅಭ್ಯಾಸ ಯೋಗವಿಲ್ಲದಿದ್ದವರು ನನ್ನ ಬಗ್ಗೆಯೇ ಸದಾ ಚಿಂತಿಸುತ್ತಾ ನನ್ನ ಕರ್ಮಗಳನ್ನೇ, ನನ್ನನ್ನು ತಲುಪುವಂತಹ ಕರ್ಮಗಳನ್ನೇ ಸದಾ ಮಾಡುತ್ತಲಿರಬೇಕು. ಅಂತಹ ಕರ್ಮಗಳನ್ನು ಸದಾಕಾಲ ಮಾಡುವಂಥವರು ಅತ್ಯಂತ ಸಾಮಾನ್ಯರಾದರೂ ಅಭ್ಯಾಸ ಯೋಗದಿಂದ ಜ್ಞಾನೋತ್ಪತ್ತಿಯು, ಜ್ಞಾನದಿಂದ ಧ್ಯಾನವು, ಧ್ಯಾನದಿಂದ ಕರ್ಮಫಲತ್ಯಾಗವೂ ಆಗಿ ಶಾಂತಿಯು ಅಂಥವರಿಗೆ ದೊರಕುತ್ತದೆ. ಇದು ಸಾಮಾನ್ಯ ನಾವು ಮಾಡುವ ದಿನನಿತ್ಯ ಕರ್ಮಗಳಲ್ಲಿಯೂ ಕಾಣುತ್ತೇವೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂದು ರೀತಿಯ ಸಮಾಧಾನ ಉಂಟಾಗುತ್ತದೆ. ಎಷ್ಟೇ ಕಷ್ಟಗಳಿದ್ದು ಏನೇನೇ ಪರಿಸ್ಥಿತಿಗಳಿದ್ದರೂ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಅವನ ಮುಂದೆ ನಿಂತು, ಯಪ್ಪ ನನ್ನ ಇಷ್ಟು ಕಷ್ಟಗಳಿದೆಯಲ್ಲ ಅಂತ ಚಿಂತೆ ಮಾಡಿದರೂ ಸಾಕು, ಸಮಾಧಾನವಾಗಿ ಬಿಡುತ್ತದೆ. ಮನಸ್ಸಿಗೆ ಸ್ಫೂರ್ತಿಯುಂಟಾಗುತ್ತದೆ. ಎಲ್ಲವನ್ನು ಎದುರಿಸುವ ಶಕ್ತಿಯನ್ನು, ಮನೋಬಲವನ್ನು ಪರಮಾತ್ಮನು ಕರುಣಿಸುತ್ತಲೇ ಇರುತ್ತಾನೆ. ಹಾಗಾಗಿ ನನ್ನ ಬಗ್ಗೆ ಇರುವಂತಹ ಕರ್ಮಗಳನ್ನು ಮಾಡುವುದರಿಂದಲೇ ಅಭ್ಯಾಸ ಯೋಗವು ಉಂಟಾಗುತ್ತದೆ ಎಂಬುದಾಗಿ ಪರಮಾತ್ಮನು ಸಾಮಾನ್ಯರಿಗೂ ನಿಲುಕುವಂತಹ ಭಕ್ತಿ ಮಾರ್ಗವನ್ನು ಉಪದೇಶಿಸುತ್ತಾ, ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಪ್ಸ್ಯಸಿ. ನನಗಾಗಿಯೇ, ನನಗೋಸ್ಕರವಾಗಿಯೇ, ನನ್ನ ಸಲುವಾಗಿಯೇ, ನನ್ನನ್ನು ನೀನು ಅರ್ಥ ಮಾಡಿಕೊಳ್ಳುವ ಕಾರಣಕ್ಕಾಗಿಯೇ ನೀನು ಮಾಡುವ ಎಲ್ಲ ಕರ್ಮಗಳು ನನ್ನ ಸಂಬಂಧದಲ್ಲಿದ್ದಾಗ ಎಲ್ಲವೂ ಶ್ರೇಷ್ಠವಾಗಿಯೂ ಪುಣ್ಯಕರವಾಗಿಯೂ ಸಂಸ್ಕಾರಯುತವಾಗಿಯೂ ನಿನ್ನನ್ನು ಮಾರ್ಪಡಿಸುವುದರಿಂದ ಅಭ್ಯಾಸ ಯೋಗವನ್ನು ನೀನು ನಿನಗೆ ತಿಳಿಯದೆಯೇ ಮಾಡಿದಂತೆ ಆಗುತ್ತದೆ. ಅಭ್ಯಾಸ ಯೋಗದಿಂದ ಯಾಂತ್ರಿಕವಾಗದೆ ಜ್ಞಾನೋತ್ಪತ್ತಿಯಾಗಲಾರಂಭಿಸಿದರೆ, ಸಾಮಾನ್ಯವಾಗಿ ಅಭ್ಯಾಸ ಯೋಗವು ಯಾಂತ್ರಿಕವಾಗಿರುತ್ತದೆ. ಯಾಂತ್ರಿಕವಲ್ಲದ ಜ್ಞಾನೋತ್ಪತ್ತಿಗೆ ಕಾರಣವಾದಂತಹ ಅಂತಹ ಒಂದು ಕರ್ಮವು ಜ್ಞಾನವನ್ನು ಉತ್ಪತ್ತಿ ಮಾಡುತ್ತಾ ಧ್ಯಾನದ ಕಡೆಗೆ ನಿನ್ನನ್ನು ಕೊಂಡೊಯ್ಯುತ್ತದೆ. ಆದುದರಿಂದ ನನ್ನ ಧ್ಯಾನದಲ್ಲಿ ನೀನು ಇರುವಂಥವನಾಗುತ್ತೀಯೇ. ನನ್ನ ಕರ್ಮಗಳನ್ನು ಮಾಡುವುದರಿಂದ, ನನ್ನ ಧ್ಯಾನದಲ್ಲಿ ನೀನು ನಿಲ್ಲುವುದರಿಂದ ಕರ್ಮ ಫಲತ್ಯಾಗವನ್ನು ಆನಂತರದಲ್ಲಿ ಮಾಡಬೇಕೆಂಬ ಜ್ಞಾನೋತ್ಪತ್ತಿಯು ನಿನಗುಂಟಾಗಿ ಶಾಂತಿಯು ಸದಾ ನಿನ್ನಲ್ಲಿ ನೆಲೆ ನಿಲ್ಲುತ್ತದೆ ಎಂಬ ಹಂತ ಹಂತವಾದ ಮೆಟ್ಟಿಲುಗಳಾದಂತಹ ಒಂದಕ್ಕೊಂದು ಕೊಂಡಿಯಾಗಿರುವಂತಹ ಈ ಕರ್ಮಗಳನ್ನು ಮತ್ತು ಅಭ್ಯಾಸ ಯೋಗವನ್ನು ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಅಥೈತದಪ್ಯಶಕ್ತೋಸಿ ಕರ್ತು ಮದ್ಯೋಗಮಾಶ್ರಿತ. ಮುಂದಿನ ಸ್ತರದಲ್ಲಿ ಇದನ್ನೂ ಮಾಡಲಾಗುವುದಿಲ್ಲ ಎನ್ನ ಕೈಯಲ್ಲಿ. ಅಪ್ಪ, ಯೋಗದಿಂದ ನಿನ್ನನ್ನು ತಲುಪುವುದಕ್ಕೆ ಸಾಧ್ಯವಿಲ್ಲ, ಭಕ್ತಿಯಿಂದಲೂ ನಿನ್ನನ್ನು ತಲುಪಲಾಗುತ್ತಿಲ್ಲ. ಅಭ್ಯಾಸ ಯೋಗವನ್ನು ಮಾಡು ಎಂದೇ ಅದೂ ನನಗೆ ಆಗುವುದಿಲ್ಲ. ಹಾಗಾದರೆ ನಿನ್ನ ಕರ್ಮಗಳನ್ನೇ, ನಿನಗೆ ಸಂಬಂಧವಾದ ಕರ್ಮಗಳನ್ನೇ ಮಾಡು ಎಂದು ಹೇಳುತ್ತಿರುವೆ, ಅದೂ ಒಂದು ವೇಳೆ ಆಗದಿದ್ದಾಗ ಎಂಬ 4ನೆಯ 5ನೆಯ ಸ್ತರಗಳನ್ನು ಪರಮಾತ್ಮನು ವರ್ಣಿಸ ಹೊರಟಿದ್ದಾನೆ. ಅಥೈತ ದಪ್ಯ ಅಶಕ್ತೋಸಿ ಅಥೈತ ಏತ ಅಥ ಏತದಪಿ ಅಥ ಏತತ್ ಅಪಿ ಅಥ ಏತದಪಿ ಅಶಕ್ತೋಸಿ. ಇದನ್ನೂ ಮಾಡಲಾಗದಿದ್ದರೆ ಕರ್ತು ಮದ್ಯೋಗಮಾಶ್ರಿತ, ನನ್ನ ಉದ್ಯೋಗದಲ್ಲಿ ಅಂದರೆ ನನ್ನ ಕಡೆಗೆ ಬರುವಂತಹ ಕರ್ಮಗಳಲ್ಲಿ ಉದ್ಯೋಗವನ್ನು ಕಾಣುತ್ತಾ ಯಾರು ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆಯೋ ಅಂತಹವರಿಗೂ ಆಗದಿದ್ದಾಗ ಎಂಬುದಾಗಿ ಮುಂದಿನ ಹಂತವನ್ನು ವರ್ಣಿಸುತ್ತಾ ಪರಮಾತ್ಮನು
ಹೀಗೆ ಹಂತ ಹಂತವಾಗಿ ಪ್ರತಿಯೊಬ್ಬ ಸಾಮಾನ್ಯನಿಗೂ ಸಹಿತ ನಿಲುಕುವಂತೆ ಹೇಗೆ ಸಾಧ್ಯ ಎಂಬುದನ್ನು ವರ್ಣಿಸುತ್ತಾ ಭಕ್ತಿ ಸೋಪಾನಗಳನ್ನು ಪರಿಚಯ ಮಾಡಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಕೃಷ್ಣಾರ್ಪಣಮಸ್ತು.